ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಶಾಲಿನಿ. ಇವತ್ತು ನಾನು ರೋಮಿಯೋ ಆ್ಯಂಡ್ ಜೂಲಿಯಟ್ ಯೂನಿಟ್ 1 ಇದರಲ್ಲಿರೋ ಇಂಪಾರ್ಟೆಂಟ್ ಕ್ವೆಶನ್ಸು, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಮತ್ತು 4 ಮಾರ್ಕರ್ಸು, 1 ಮಾರ್ಕರ್ಸು, ಶಾರ್ಟ್ ಆನ್ಸರ್ಸ್, ಲಾಂಗ್ ಆನ್ಸರ್ ಎಲ್ಲ ಕ್ವೆಶನ್ ವಿತ್ ಆನ್ಸರ್ ನನಗೆ ಸಿಕ್ಕಿದೆ. ಸೊ ಅದರಿಂದ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯೂಸ್ ಮಾಡ್ಕೊಳ್ಳಿ ಮತ್ತು ಎಕ್ಸಾಮಿನೇಷನ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಓದ್ಕೊಳ್ಳಿ ಚೆನ್ನಾಗಿ. ಯಾರ ಹತ್ರ ಟೈಮ್ ಇಲ್ಲ ಓದೋಕ್ಕೆ ಜಾಸ್ತಿ, ಇಲ್ಲಾಂದರೆ ಸ್ಕೋರ್ ಮಾಡಬೇಕಂತಿರೋರು ಇದನ್ನು ಪ್ರೆಫರ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿ ಓದ್ಕೊಂಡೋಗಿ ಕ್ವೆಶನ್ಸು ಪ್ಲಸ್ ಆನ್ಸರ್ಸು. ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ, ಅದು ಫೈನಲ್ ಎಕ್ಸಾಮ್ಸ್ಗೆ. ಓಕೆನಾ? ಫಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ ನೋಡಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು 8 ಇದೆ. ನೆಕ್ಸ್ಟು ನೋಡಿ, ಇಲ್ಲಿ ಸ್ವಲ್ಪ ಮಲ್ಟಿಪಲ್ ಕ್ವೆಶನ್ ಆನ್ಸರ್ಸ್ ಇದೆ. ನೆಕ್ಸ್ಟು ಇಲ್ಲಿ 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸು ಯಾವ ಇಯರಲ್ಲಿ ಬಂದಿತ್ತು ಅಂತಲೂ ಹೇಳಿದೆ ನೋಡಿ. 15 ಮತ್ತು 16 ರಿಪೀಟೆಡ್ ಆಗಿ ಈ ಕ್ವೆಶನ್ನ ಕೇಳಿದ್ದಾರೆ. ನೆಕ್ಸ್ಟು 1 ಕ್ವೆಶನ್ಗೆ ಅಥವಾ 1 ಆನ್ಸರ್ಸ್ಗೆ 2 ಕ್ವೆಶನ್ಸ್ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ 1, 2, 3 ಆ್ಯಂಡ್ 4 ಇಲ್ಲಿ ನೋಡ್ತಾ ಇದ್ದೀರಾ. 1, 2, 3 ಕ್ವೆಶನ್ಸ್ ಇದೆ. 4 ಕ್ವೆಶನ್ಸ್ಗೆ 1 ಆನ್ಸರ್ ಇದೆ. ಸೊ ಅದಕ್ಕೆ ನಾನು ಹೇಳಿದೆ, ಕ್ಲೀನಾಗಿ ಇದನ್ನು ಮಾತ್ರ ಓದ್ಕೊಂಡು ಹೋದರೆ ನಿಮಗೆ ತುಂಬಾ ಯೂಸ್ಫುಲ್ ಇದೆ ಇದು. ನೀವು ಎಕ್ಸಾಮ್ ಮುಂಚೆ ಒಂದು ಸಲ ಇದನ್ನು ರೆಫರ್ ಮಾಡ್ಕೊಂಡು ಹೋಗಿ, ಮರಿಬೇಡಿ. ಇಲ್ಲೂ ನೋಡಿ 1, 2, 3, 4, 5 ಕ್ವೆಶನ್ಸ್ಗೆ 1 ಆನ್ಸರ್. ಸೇಮ್ ಕ್ವೆಶನ್ಸ್ ಇದೆ, ಬರೀ ಏನು ಮಾಡಿದ್ದಾರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಕ್ವೆಶನ್ಸು ಅಷ್ಟೇ. ಆನ್ಸರ್ ಎಲ್ಲದಕ್ಕೂ ಸೇಮ್ ಇದೆ. 5 ಕ್ವೆಶನ್ಸ್ಗೂ ಸೇಮ್ ಆನ್ಸರ್ ಇದೆ. ಈ ಥರ ಇದನ್ನು ಮಾತ್ರ ಪ್ರಿಫರ್ ಮಾಡ್ಕೊಳ್ಳಿ. ಇದು ನಿಮಗೆ ಸ್ಟಡಿ ಮೆಟೀರಿಯಲ್ ಅಂತ ಇಟ್ಕೊಳ್ಳಿ. ಸೊ ಇಷ್ಟು ತೋರಿಸಿದ್ದೀನಿ. ಡೋಂಟ್ ವರಿ, ಇನ್ನೊಂದು ಸಲ ನಾನು 1 by 1 ಎಲ್ಲ